ಜನಗಣಮನ ನಮ್ಮ ಹೆಮ್ಮೆಯ ರಾಷ್ಟ್ರಗೀತೆ, ಹಾಗೆಯೇ ಒಂದೇ ಮಾತರಂ ನಮ್ಮ ರಾಷ್ಟ್ರೀಯ ಹಾಡು, ನ್ಯಾಷನಲ್ ಸಾಂಗ್. ಸಂಸ್ಕೃತ ಭೂಯಿಷ್ಠವಾದ ಬಂಗಾಳಿ ಭಾಷೆಯಲ್ಲಿ ಒಂದೇ ಮಾತರಂ ಗೀತೆಯನ್ನ ಬಂಕಿಮಚಂದ್ರ ಚಟ್ಟೋಪಾಧ್ಯಾಯರು ರಚಿಸಿದರು. ಈ ಗೀತೆಯನ್ನು ಚಟ್ಟೋಪಾಧ್ಯಾಯರು 1876ರಲ್ಲಿ ತಮ್ಮ ಸಂಪಾದಕತ್ವದಲ್ಲಿ ಪ್ರಕಟವಾಗುತ್ತಿದ್ದ ಬಂಗಾಳಿಯ ಸಾಹಿತ್ಯಿಕ ಮಾಸಪತ್ರಿಕೆ ಬಂಗದರ್ಶನದಲ್ಲಿ ಮೊದಲು ಪ್ರಕಟಿಸಿದರು. ಬಳಿಕ 1882ರಲ್ಲಿ ತಮ್ಮ ಮಹತ್ವದ ಕೃತಿ ಆನಂದ ಮಠದಲ್ಲಿ ಪ್ರಕಟವಾಯಿತು. ಒಂದೇ ಮಾತರಂ ಗೀತೆಯನ್ನ ಮೊದಲು ಹಾಡಿದವರು ಗುರುದೇವ ರವೀಂದ್ರನಾಥ ಟ್ಯಾಗೂರರು. ಸೆಪ್ಟೆಂಬರ್ 28, 1896ರಂದು ಕಲ್ಕತ್ತಾದಲ್ಲಿ ನಡೆದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾರತದ ಸ್ವಾತಂತ್ರ್ಯ ಚಳುವಳಿಯ ಮೆರವಣಿಗೆಗಳಲ್ಲಿ ಒಂದೇ ಮಾತರಂ ಗೀತೆಯನ್ನ ಅಭಿಮಾನದಿಂದ ಹಾಡಲಾಗ್ತಿತ್ತು. ಆಗೆಲ್ಲ ಸ್ವಾತಂತ್ರ್ಯ ಚಳುವಳಿಗೆ ಜನರನ್ನ ಒಗ್ಗೂಡಿಸುವಲ್ಲಿ, ದೇಶಭಕ್ತಿಯನ್ನ ಪ್ರೇರೇಪಿಸುವಲ್ಲಿ ಈ ಗೀತೆಯ ಪಾತ್ರ ಅನನ್ಯವಾದದ್ದು. ಒಂದೇ ಮಾತರಂ ಮೂಲ ಗೀತೆ ಒಟ್ಟು 6 ಪ್ಯಾರಾಗಳಲ್ಲಿದೆ. ಸ್ವಾತಂತ್ರ್ಯಾನಂತರ ಅಂದರೆ ಜನವರಿ 24, 1950ರಂದು ಭಾರತದ ಸಂವಿಧಾನ ಸಭೆಯು ಒಂದೇ ಮಾತರಂ ಗೀತೆಯ ಮೊದಲ 2 ಪ್ಯಾರಾಗಳಿಗೆ ರಾಷ್ಟ್ರೀಯ ಗಾನ ಎಂಬುದಾಗಿ ಅಧಿಕೃತ ಮನ್ನಣೆಯನ್ನ ನೀಡಿತು. ಈ ಸಂದರ್ಭದಲ್ಲಿ ಭಾರತದ ಮೊದಲ ರಾಷ್ಟ್ರಪತಿಗಳಾಗಿದ್ದ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಹೇಳಿದ ಮಾತು ಉಲ್ಲೇಖನೀಯ. ಒಂದೇ ಮಾತರಂ ಹಾಡನ್ನ ಭಾರತದ ರಾಷ್ಟ್ರಗೀತೆಯಾದ ಜನಗಣಮನ ಗೀತೆಯ ಹಾಗೆ ಸಮಾನವಾಗಿ ಗೌರವಿಸಬೇಕು ಎಂದು. ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಗಣರಾಜ್ಯೋತ್ಸವದಂತಹ ವಿಶೇಷ ಸಂದರ್ಭಗಳಲ್ಲಿ ಭಾರತದಾದ್ಯಂತ ಶಾಲಾ ಕಾಲೇಜುಗಳಲ್ಲಿ ಹಾಗೂ ಸರ್ಕಾರಿ ಕಚೇರಿಗಳಲ್ಲಿ ಒಂದೇ ಮಾತರಂ ಗೀತೆಯನ್ನ ಹಾಡುತ್ತಿರುವುದು ನಿಮಗೆಲ್ಲ ತಿಳಿದಿರುವಂತದ್ದೇ. ಇದಿಷ್ಟು ನಮ್ಮ ರಾಷ್ಟ್ರಗಾನ ಒಂದೇ ಮಾತರಂ ಕುರಿತಾದ ಸಂಕ್ಷಿಪ್ತ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.